ಇನ್ನು ಇಡೀ ರಾಜ್ಯ ಇಡೀ ದೇಶ ಕಾತುರತೆಯಿಂದ ಕಾಯ್ತಾ ಇರುವಂತಹ ಕ್ಷಣ ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ. ಅರಮನೆ ಅಂಗಳದಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಜಂಬೂ ಸವಾರಿಗಾಗಿ ಜಂಬೂ ಸವಾರಿ ವೀಕ್ಷಣೆಗೆ ಭರದಿಂದ ಸಾಗ್ತಾ ಇದೆ ಸಿದ್ಧತೆಗಳು. ಇದೀಗ ಕೊನೆಯ ಹಂತದ ಒಂದು ಸಿದ್ಧತೆಗಳು ಆರಂಭ ಆಗಿದ್ದಾವೆ. ಅರಮನೆ ಆವರಣದಲ್ಲಿ ಕುರ್ಚಿ ಹಾಕ್ತಾ ಇದ್ದಾರೆ ಕೆಲಸಗಾರರು. ಯಾರ್ಯಾರು ಬರ್ತಾರೆ, ವಿಐಪಿಗಳು, ವಿವಿಐಪಿಗಳು, ಜನಸಾಮಾನ್ಯರು, ಪ್ರತಿಯೊಬ್ಬರಿಗಾಗಿಯೂ ಕೂಡ ಕುಳಿತುಕೊಂಡು ವೀಕ್ಷಣೆ ಮಾಡೋದಕ್ಕೆ ಅಂತ ಕುರ್ಚಿಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಅರಮನೆ ಆವರಣದಲ್ಲಿ ಶಾಮಿಯಾನ ಕೂಡ ಅಳವಡಿಕೆ ಮಾಡಲಾಗಿದೆ. ಸಿಎಂ, ರಾಜವಂಶಸ್ಥರು, ಗಣ್ಯರು, ಪ್ರವಾಸಿಗರಿಗೆ ಆಸನ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಅರಮನೆ ಅಂಗಳದಲ್ಲಿ 48,000 ಆಸನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸದ್ಯ ಅರಮನೆ ನಗರಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ತೀವ್ರವಾಗಿ ತಪಾಸಣೆ ಮಾಡ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಜಂಬೂ ಸವಾರಿ ಸಿದ್ಧತೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ. ಸಿದ್ಧತೆ ಯಾವ ರೀತಿಯಾಗಿದೆ ನೋಡಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಆಗಿರುವಂತಹ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅರಮನೆಯ ಅಂಗಳದಲ್ಲಿ ಸುಮಾರು 48,000 ಆಸನದ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ವಿಐಪಿಗಳಿರ್ಬೋದು, ವಿವಿಐಪಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಸಚಿವದ್ವಯರಿರ್ಬೋದು, ಶಾಸಕರುಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇವರೆಲ್ಲರ ಒಂದು ಆಸನವೂ ಸೇರಿದಂತೆ ಪ್ರವಾಸಿಗರು ಕುಳಿತುಕೊಳ್ಳುವಂತಹ ಆಸನದ ವ್ಯವಸ್ಥೆಯ ಒಂದು ಅಂತಿಮ ಸಿದ್ಧತೆಯನ್ನು ನಾವು ಗಮನಿಸಬಹುದು. ಬಹಳ ಪ್ರಮುಖವಾಗಿ ಮೈಸೂರಿನ ಅರಮನೆಯ ಆವರಣದಲ್ಲಿ 48,000 ಆಸನಗಳನ್ನು ಹಾಕಲಾಗಿದೆ. ಅದರಲ್ಲಿ ಬಿಸಿಲಿನ ರಕ್ಷಣೆಗಾಗಿ ಶಾಮಿಯಾನವನ್ನು ಹಾಕಲಾಗಿರ್ತಕ್ಕಂಥದ್ದು ಇರಬಹುದು. ಜೊತೆಗೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ನಾಳೆ ಸಂಜೆ 4:45ರಿಂದ 5:06ರವರೆಗೆ ಸಲ್ಲುವಂತಹ ಶುಭ ಕುಂಭಲಗ್ನದಲ್ಲಿ ಇದೇ ಮಂಟಪದ ಮೇಲೆ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ದೇವಿಗೆ ಅಂದರೆ ಆನೆಯ ಮೇಲಿನ ಅಂಬಾರಿಗೆ ಆನೆಯ ಮೇಲೆ ಚಾಮುಂಡೇಶ್ವರಿ ದೇವಿಯ ಒಂದು ಉತ್ಸವ ಮೂರ್ತಿ ಏನಿರುತ್ತೆ ಅಲ್ಲಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ಹೀಗಾಗಿ ಆ ಒಂದು ಮಂಟಪದ ಸಿದ್ಧತೆಯು ಕೂಡ ಈಗ ಆಗಿರ್ತಕ್ಕಂಥದ್ದು. ಜೊತೆಗೆ ಎದುರು ಭಾಗದಲ್ಲಿ ಎಡ ಮತ್ತೆ ಬಲ ಎಲ್ಲಾ ಭಾಗಗಳಲ್ಲೂ ಕೂಡ ಕುರ್ಚಿಗಳನ್ನು ಜೋಡಿಸ್ತಾ ಇರತಕ್ಕಂಥದ್ದು, ಶಾಮಿಯಾನವನ್ನು ಆಗ್ತಾ ಇರತಕ್ಕಂಥ ಕೆಲಸಗಾರರನ್ನ, ಕಾರ್ಮಿಕರನ್ನ ನಾವು ಕಾಣಬಹುದು. ಪ್ರಮುಖವಾಗಿ ಇವತ್ತು ಅರಮನೆಯಲ್ಲಿ ಆಯುಧ ಪೂಜೆಯನ್ನ ನೆರವೇರಿಸಲಾಯಿತು. ರಾಜಮನೆತನದ ಸಂಪ್ರದಾಯದಂತೆ ಆ ಒಂದು ಪದ್ಧತಿಯಂತೆ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ನೆರವೇರಿದ್ವು. ಇದೀಗ ಮುಖ್ಯವಾಗಿರ್ತಕ್ಕಂಥದ್ದೇ ನಾಳಿನ ಜಂಬೂ ಸವಾರಿ ಮೆರವಣಿಗೆ. ಅಲ್ಲಿ 10 ಸ್ಟ್ಯಾಬ್ಲೋಗಳನ್ನು ಅಂದರೆ ಸ್ತಬ್ಧ ಚಿತ್ರಗಳನ್ನು ಕಣ್ತುಂಬಿಕೊಳ್ಬಹುದು. ಜೊತೆಗೆ ಜನಪದ ಕಲಾತಂಡಗಳನ್ನು ಕಣ್ತುಂಬಿಕೊಳ್ಬಹುದು. ಪ್ರಮುಖವಾಗಿ ಚಿನ್ನದ ಅಂಬಾರಿಯನ್ನು ಹೊತ್ತು ಬರುವಂತಹ ಅಭಿಮನ್ಯು ಆನೆಯನ್ನ, ಜೊತೆಗೆ ಆನೆಯ ಅಭಿಮನ್ಯು ಜೊತೆಗೆ ಬರತಕ್ಕಂಥ ಸಾಲಾನೆಗಳನ್ನೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಕ್ಷಣಗಣನೆ ಈಗ ಆರಂಭವಾಗಿರ್ತಕ್ಕಂಥದ್ದು. ಅನಾಹುತಗಳಾಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥದ್ದೇ ಅದು. ಯಾಕೆಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಅಂದರೆ ಮೈಸೂರಿನ ಅರಮನೆಯ ಅಂಗಳದಿಂದ ಬನ್ನಿಮಂಟಪದ ಪಂಜಿನ ಕವಾಯತು ಮೈದಾನದವರೆಗೂ ಕೂಡ ಸುಮಾರು 5 ಕಿಲೋಮೀಟರ್ವರೆಗೆ ಲಕ್ಷಾಂತರ ಜನ ಈ ಒಂದು ದಸರಾವನ್ನು ಕಣ್ತುಂಬಿಕೊಳ್ತಾರೆ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ, ಹೆಚ್ಚಿನ ಜವಾಬ್ದಾರಿಯನ್ನ, ಹೆಚ್ಚಿನ ನಿಗಾವನ್ನು ವಹಿಸುವಂತಹ ಒಂದು ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಲಾಗಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಈಗಾಗಲೇ ದಸರಾದ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಡೆಸುವ ಮುಖಾಂತರ ಜನರ ಕಣ್ತುಂಬಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದೇ ಆ ಒಂದು ಗತವೈಭವವನ್ನು ಕಣ್ತುಂಬಿಕೊಳ್ಳುವಂತಹ ಜಂಬೂ ಸವಾರಿ ಮೆರವಣಿಗೆ. ಆ ಒಂದು ಜಂಬೂ ಸವಾರಿ ಮೆರವಣಿಗೆಗೆ ಈಗ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಹೀಗಾಗಿ ಅರಮನೆಯ ಅಂಗಳದಲ್ಲಿ ಸುಮಾರು 48,000 ಆಸನದ ವ್ಯವಸ್ಥೆಯನ್ನು ಅಂದರೆ ಗಣ್ಯರ ಒಂದು ಆಸನದ ವ್ಯವಸ್ಥೆಯನ್ನೂ ಸೇರಿದಂತೆ, ಜೊತೆಗೆ ಅರಮನೆಯ ಒಳಭಾಗದಿಂದ ಅಂದರೆ ಅರಮನೆಯ ಮೇಲ್ಭಾಗದಿಂದ ಕುಳಿತು ನೋಡುವಂತಹ ರಾಜಮನೆತನದವರ ಒಂದು ಆಸನಗಳೂ ಸೇರಿದಂತೆ 48,000ಕ್ಕೂ ಹೆಚ್ಚಿನ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.